ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಬ್ರೆಡ್ ಬಾತ್ ರೀ. ಬ್ರೆಡ್ ಬಾತ್ ಅಂದ್ರೆ ಬ್ರೆಡ್ ಉಪ್ಪಿಟ್ಟು ಅಂತಲೂ ಕರಿಬೋದು. ಬ್ರೆಡ್ ಬಾತ್ ಹೆಂಗೆ ಮಾಡೋದು ಹೆಂಗೆ ಏನಂತೇಳಿ ನೋಡ್ಕೊಂಬರೋಣ ಬರ್ರಿ. ಇದು ಸೂಪರ್ ಟೇಸ್ಟಿಯಾಗಿರುತ್ತೆ ರೀ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನೋಡತ್ತೀರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ಫಸ್ಟಿಗೆ ನಾ ಇಲ್ಲಿ ಏನೇನು ಬೇಕಂತ ನೋಡ್ಕೊಂಬರೋಣ ಬರ್ರಿ. ಒಂದು ಪೌಂಡ ಬ್ರೆಡ್ ತೊಗೊಂಡೇನಿ ರೀ, ಸಾಫ್ಟಾಗಿರೋದು. ಫಸ್ಟ್ ಶೇಂಗಾ ಬೀಜ ತೊಗೊಂಡೇನಿ ಇಲ್ಲಿ ಒಂದು ಸ್ವಲ್ಪ ಅವನ್ನ ಇಟ್ಕೋಬೇಕು ರೀ, ಒಂದ್ರೊಳಗೆ 2 ಪಾರ್ಟ್ ಆಗುವಂಗೆ. ಆಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿ, ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ, ಖಾರ ನೋಡಿ ಹಾಕೋರಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ರೀ. ಇವು ಬ್ರೆಡ್ ತೊಗೊಂಡಿರ್ತೀವಲ್ಲ ರೀ, ನಿಮ್ಗೆ ಎಷ್ಟು ಜನಕ್ಕೆ ಮಾಡ್ತೀರಿ ಅಷ್ಟು ನೋಡಿ ಮಾಡ್ಕೊರಿ. ನಾ ಇಲ್ಲಿ ಒಂದು 5 ಜನಕ್ಕೆ ಮಾಡತ್ತೀನಿ. ಇವನ್ನ ಅಷ್ಟೂ ಹಿಂಗೆ ಪುಡಿ ಮಾಡಿ ಇಟ್ಕೋಬೇಕು ರೀ. ಇವು ಬ್ರೆಡ್ ಸ್ಲೈಸ್ ಏನಿರ್ತಾವಲ್ಲ ಈ ಟೈಪು ಸಣ್ಣದಾಗೆ ಪುಡಿ ಮಾಡಿ ಇಟ್ಕೋಬೇಕು ರೀ. ಉದುರಾಗಿ ಇರಬೇಕದು. ತೋರಿಸ್ತೀನಿ ನಾನು ನಿಮ್ಗೆ ಇಲ್ಲಿ ಮುಂದೆ ಟೋಟಲಾಗಿ ಹೆಂಗೆ ಮಾಡ್ಕೊಂಡೇನಿ ಅಂಥೇಳಿ. ಈಗ 2 ಬ್ರೆಡ್ ಈ ಟೈಪ್ ಮಾಡಿ ತೋರಿಸಾತೀನಿ ರೀ. ಒಂದೇ ಕೈಲಿ ಮಾಡತ್ತೀನಿ, ಸೊ ಅದಕ್ಕೆ ಹಿಂಗೆ ಆಗತೈತಿ. 2 ಕೈಯಿಂದ ಅಷ್ಟು ಬ್ರೆಡನ್ನು ಪೂರ್ತಿ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೋದು. ಪುಡಿ ಮಾಡಿ ಹಿಂಗೆ ನೋಡಿರಿ, ಈಗ ಮಾಡಿ ಇಟ್ಕೊಂಡಿನಿ ನಾನು ಎಲ್ಲನೂ. ಈ ಟೈಪ್ ಆಗೈತೆ ನೋಡಿರಿ, ಉದುರಾಗಿ. ಇದಕ್ಕೆ ಒಗ್ಗರ್ನಿಗೆ ಆಮೇಲೆ ಇನ್ನೊಂದು ಹುಣಸೆ ಹಣ್ಣು ಬೇಕು ರೀ ಹುಳಿಯ ಹಿಂಡಾಕ. ಲಿಂಬೆ ಹಣ್ಣು ಹಾಕ್ಕೊಂಡ್ರು ನಡಿತೈತಿ, ಆಪ್ಷನಲ್ ನಿಮ್ಗೆ ಬಿಟ್ಟಿದ್ದದು, ಯಾವುದಾದ್ರೂ ಹಾಕೋಬೋದು. ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡೇನಿ ರೀ. ಅದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕತ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ರೀ. ಅದು ಬಿಸಿ ಆದಮೇಲೆ ಫಸ್ಟ್ ಜೀರಿಗೆ ಸಾಸಿವೆ ಹಾಕ್ಕೋಬೇಕು ರೀ. ಮೀಡಿಯಮ್ ಫ್ಲೇಮ್ ಇಟ್ಕೋರಿ. ಇದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುತ್ತೆ ರೀ. ಖಂಡಿತ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತ ನನಗೆ ಆಮೇಲೆ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಈಗ ಎಣ್ಣೆ ಕಾದೈತಿ. ಫಸ್ಟಿಗೆ ಶೇಂಗಾ ಬೀಜ ಹಾಕ್ಕೊಂಡ್ರಿ, ಜೀರಿಗೆ ಸಾಸಿವೆ ಹಾಕ್ಕೊಂಡೇನಿ. ಅವ್ನು ಚಟಪಟ ಸಿಡಿಯಾಕತ್ವ ಅಂದ್ರೆ ಇವು ಹಾಕ್ಕೋಬೇಕು ರೀ. ಅಂದ್ರೆ ಒಂದು 5 ನಿಮಿಷ ಇವು ಸ್ವಲ್ಪ ರೋಸ್ಟ್ ಆಗ್ಬೇಕು ರೀ, ಹಸಿ ವಾಸನೆ ಎಲ್ಲ ಹೋಗಲಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋರಿ. ಓಕೆ, 2 ಚೆನ್ನಾಗಿ ರೋಸ್ಟ್ ಆಗಲಿ ಒಂದು ಸ್ವಲ್ಪ. ಆಮೇಲೆ ಈರುಳ್ಳಿ ಹಾಕೋರಿ, ಹೆಚ್ಚಿಟ್ಟದ್ದು. ಸಣ್ಣ ಸೈಜ್ ಇದು ಅಂದರೆ 2 ಹಾಕೋಬೋದು, ದೊಡ್ಡದಿದ್ರೆ 1 ಹಾಕೋಬೋದು. ಎಷ್ಟು ಮಾಡ್ತೀರಲ್ಲ ಕ್ವಾಂಟಿಟಿ ನೀವು ಅದ್ರ ಮೇಲೆ ಡಿಪೆಂಡ್ ರೀ. ಓಕೆ, ಇವನ್ನ 1-2ರಿಂದ 3 ನಿಮಿಷ ಎಣ್ಣೆ ಒಳಗೆ ಕೈ ಆಡಿಸ್ರಿ, ಹಂಗೆ ರೋಸ್ಟ್ ಮಾಡ್ಕೊರಿ. ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕೋಬೇಕ್ರಿ. ಇದಕ್ಕೆ ಕರಿಬೇವು ಕೊತ್ತಂಬರಿ ಫಸ್ಟನ್ನ ಹಾಕ್ಕೊಂಡ್ರೆ ಎಲ್ಲ ಸೀದೋಗ್ಬಿಡ್ತೈತೆ, ಅದು ಅಷ್ಟು ಕಲರ್ಫುಲ್ಲಾಗಿ ಬರೋಂಗಿಲ್ಲ. ಅದಕ್ಕೆ ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಒಂಚೂರು ಗರಂ ಮಸಾಲ ಹಾಕ್ಕೊಳತ್ತೀನಿ ರೀ ನಾನು. ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತಂತೇಳಿ ಆಪ್ಷನಲ್, ನೀವು ಹಾಕೋಬೋದು ಬಿಡ್ಬೋದು. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕೀನಿ ರೀ ನಾನು. ಆಮೇಲೆ ಕೊತ್ತಂಬರಿ ಸೊಪ್ಪು ರೀ ಸಣ್ಣಗೆ ಹೆಚ್ಚಿ ಹಾಕೋರಿ ಅದನ್ನು. ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಂಡೀನಿ ರೀ, ಸ್ವೀಟ್ನೆಸ್ ಇರಲಿ ಅಂಥೇಳಿ. ಹುಳಿ ಹಾಕ್ತೀವಲ್ಲ, ಹುಳಿ ಇದ್ದಾಗ ಸಕ್ಕರೆ ಬೇಕು ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಎಲ್ಲನೂ. ಓಕೆ, ಈಗ ಒಂದು 2 ನಿಮಿಷ ಆಗೈತಿ ಇದು. ಈಗ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ ರೀ, ಅದ್ರದ್ದು ಹುಳಿ ಹಿಂಡ್ಕೊಳತ್ತೀನಿ ನಾನು ಇಲ್ಲಿ. ನೀವು ಬೇಕಂದರೆ ಲಿಂಬೆ ಹಣ್ಣು ಹಾಕ್ಕೋಬೋದು, ಇಲ್ಲ ಹುಣಸೆ ಹಣ್ಣು ಇತ್ತಂದ್ರೆ ಅದನ್ನೇನು ಹುಳಿ ಹಾಕ್ಕೋಬೋದು ರೀ. ಸೂಪರ್ ಟೇಸ್ಟಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಇದು ಈವ್ನಿಂಗ್ ಟೈಮ ಟೀ ಕಾಫಿ ಜೊತೆನೂ ಸೂಪರ್ ಟೇಸ್ಟಾಗಿರುತ್ತೆ, ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ ರೀ. ಆಮೇಲೆ ಸ್ವಲ್ಪ ಒಣ ಖಾರ ಪುಡಿ ಹಾಕ್ಕೊಳತ್ತೀನಿ ರೀ ನಾನು, ಖಾರದ ಪುಡಿ. ಇದು ಸ್ವಲ್ಪ ಟೇಸ್ಟಿಗೆ ಅಂತೇಳಿ ಹಾಕತ್ತೀನಿ ರೀ ನಾನು, ಖಾರ ಕಮ್ಮಿ ಆದ್ರೂ ಕವರ್ ಆಗುತ್ತಂತೇಳಿ. ಇವನ್ನೆಲ್ಲ ಹಾಕ್ಕೊಂಡ್ಮೇಲೆ ಬ್ರೆಡ್ ಏನಾದ್ರು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ರೀ. ಇದು ಮೇಲೆ ಕೆಳಗೆ ಒಂದು 2ರಿಂದ 3 ನಿಮಿಷ ಟೈಮ್ ತೊಗೋತೈತಿ. ಚಲೋ ಹೊತ್ನಾಗೆ ಕಲಿಸ್ರಿ, ಎಲ್ಲ ಕಡೆ ಮಸಾಲೆ ಮಿಕ್ಸ್ ಆಗಬೇಕಲ್ಲ ಅದು. ಆಮೇಲೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೇನಿ ರೀ ನಾನು. ಹಾಕ್ಕೊಂಡು ಚಲೋ ಹೊತ್ನಾಗೆ ಕಲಿಸ್ಕೋರಿ. ಇದು ಕಲಸೋ ಮುಂದೆ ಒಲೆ ಏನು ಆನ್ ಇಟ್ಕೋಬೇಡ್ರಿ, ಆರಿಸ್ಬಿಡ್ರಿ, ಸಾಕಿದು ಇಷ್ಟ ಆಗೈತಿ ಈಗ. ಓಕೆ, ಇದನ್ನು ಚೆನ್ನಾಗಿ ಕಲಿಸ್ಕೋರಿ. ಇದು ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ ರೀ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಎಲ್ಲರೂ
ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಆಮೇಲೆ ಹೊಸದಾಗಿ ಯಾರ್ಯಾರು ನೋಡತ್ತೀರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಆಮೇಲೆ ಬಾಜುಕ ಬೆಲ್ ಐಕಾನ ಒತ್ತಿರಿ, ಮತ್ತು ಅಂದ್ರೆ ನಾ ಯಾವುದೇ ವಿಡಿಯೋಸ್ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ಫಸ್ಟ್ ನೀವು ನೋಡ್ಬೋದು ರೀ. ಓಕೆ, ಈಗ ಇದು ಆಲ್ಮೋಸ್ಟ್ ಆಗೈತಿ. ಇದು ಕಲಿಸ್ಕೋಬೇಕಷ್ಟೆ ಚೆನ್ನಾಗಿನೂ ಒಂದು ಸ್ವಲ್ಪ ಎಲ್ಲ ಕಡೆ ಮೇಲೆ ಕೆಳಗೆ ಮಸಾಲೆ ಎಲ್ಲ ಕೆಳಗಿರ್ತೈತಲ್ರಿ, ಇದು ಚಲೋ ಹೊತ್ನಾಗೆ ಕಲಿಸ್ಕೋಬೇಕು. ಅದೇ ಹೇಳಿದ್ನೆಲ್ಲ ನಾನು, ಒಂದು 2 ರಿಂದ 3 ನಿಮಿಷ ಟೈಮ್ ಹಿಡಿತೈತಿ. ಚಲೋ ಹೊತ್ನಾಗೆ ಕಲಿಸ್ಕೋರಿ, ಅಷ್ಟೇ ಮಿಕ್ಸ್ ಮಾಡ್ಕೊರಿ. ಅದು ಒಂದೇ ಸೈಡ್ ಕುಂತಿರ್ತೈತಲ್ರಿ ಕೆಳಗೆ. ಈ ಬ್ರೆಡ್ ಜೊತೆ ದೌಡ ಎಲ್ಲದಕ್ಕೂ ಹಿಂಗೆ ಅನ್ನಕ್ಕೆ ಅವಲಕ್ಕಿಗೆ ಎಲ್ಲ ಹೆಂಗೆ ಮಿಕ್ಸ್ ಆಗಿಬಿಡ್ತೈತಿ, ಹಂಗೆ ಆಗಂಗಿಲ್ಲ, ಸ್ವಲ್ಪ ಟೈಮ್ ತೊಗೋತದೆ. ನೋಡಿ ಮಿಕ್ಸ್ ಮಾಡ್ಕೊರಿ ಚಲೋ ಹೊತ್ನಾಗೆ. ಎಲ್ಲ ಸೈಡ ಉಪ್ಪು ಖಾರ ಆದ್ರೆ ಟೇಸ್ಟ್ ಬರುತ್ತೆ ರೀ, ಅದು ಕರೆಕ್ಟಾಗಿ ಹಾಕೋರಿ. ಓಕೆ, ಇದು ಫೈನಲಿ ಆಗೈತ್ರಿ. ಈಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಕಲರ್ಫುಲ್ಲಾಗಿ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.